ಈ ಹುಡುಗನ ಹೆಸರು ಮೋಗ್ಲಿ ಮತ್ತು ಅವನು ಕರಡಿಯ ಉತ್ತಮ ಸ್ನೇಹಿತ, ಏಕೆಂದರೆ ಕರಡಿ ಅವನನ್ನು ಒಂದು ದೊಡ್ಡ ಹಾವಿನ ಬಾಯಿಂದ ರಕ್ಷಿಸಿತ್ತು. ಕರಡಿಯನ್ನು ಸಂತೋಷಪಡಿಸಲು ಮೋಗ್ಲಿ ಇಡೀ ದಿನ ಜೇನುತುಪ್ಪವನ್ನು ಸಂಗ್ರಹಿಸುತ್ತಿದ್ದನು. ಅವನು ನಿರಂತರವಾಗಿ ಜೇನುತುಪ್ಪ ತೆಗೆಯಲು ಹೊಸ ಹೊಸ ಉಪಕರಣಗಳನ್ನು ತಯಾರಿಸುತ್ತಿದ್ದನು. ಕರಡಿಯ ಜೊತೆ ಇರಲು ಅವನಿಗೆ ಯಾವುದೇ ತೊಂದರೆ ಇರಲಿಲ್ಲ. ಅವನು ಯಾವಾಗಲೂ ನಿಶ್ಚಿಂತನ. ಒಂದು ಸಂಜೆ ಮೋಗ್ಲಿ ಮತ್ತು ಬಾಲು ನದಿಯಲ್ಲಿ ಆರಾಮವಾಗಿ ಈಜುತ್ತಿದ್ದರು. ಮೋಗ್ಲಿ ಬಾಲನ ಹೊಟ್ಟೆಯ ಮೇಲೆ ಕುಳಿತು ನದಿಯ ಅಲೆಗಳೊಂದಿಗೆ ತೇಲುತ್ತಾ ಹಾಡುಗಳನ್ನು ಹಾಡುತ್ತಿದ್ದನು. ಇದ್ದಕ್ಕಿದ್ದಂತೆ ಪೊದೆಗಳಲ್ಲಿ ಜೋರಾದ ಚಲನೆ ಶುರುವಾಯಿತು. ಇಬ್ಬರು ತಕ್ಷಣ ಕರಡಿ ಮೋಗ್ಲಿಗೆ ತನ್ನ ಹಿಂದೆ ಅಡಿಕೊಳ್ಳಲು ಸನ್ನೆ ಮಾಡಿತು. ಅವರು ಎಚ್ಚರಿಕೆಯಿಂದ ಮುಂದುವರಿಯುತ್ತಾರೆ ಮತ್ತು ಅದು ಬಘೀರ, ಅದೇ ಕಪ್ಪು ಚಿರತೆ ಎಂದು ಅವರಿಗೆ ಅರಿವಾಗುತ್ತದೆ. ಬಘೀರ ಮೋಗ್ಲಿಯ ವಾಸನೆಯನ್ನು ಹಿಂಬಾಲಿಸಿ ಪತ್ತೆ ಹಚ್ಚಿತು ಮತ್ತು ಅವನು ಈಗ ಕಾಡಿನಲ್ಲಿ ಸುರಕ್ಷಿತವಾಗಿಲ್ಲದ ಕಾರಣ ತಕ್ಷಣ ಮಾನವ ವಸತಿಗೆ ಹಿಂತಿರುಗುವಂತೆ ಹೇಳಿತು. ಆದರೆ ಹುಡುಗ ತಕ್ಷಣ ನಿರಾಕರಿಸಿದನು. ಅವನು ಚಿರತೆಯನ್ನು ತನ್ನ ಗುಹೆಗೆ ಕರೆದುಕೊಂಡು ಹೋಗುತ್ತಾನೆ. ಇದರಿಂದ ಅವನು ತನ್ನ ಪ್ರಗತಿಯನ್ನು ಮೋಗ್ಲಿ ತಾನು ಬಹಳ ಶ್ರಮವಹಿಸಿ ಸಂಗ್ರಹಿಸಿದ್ದ ಆ ಎಲ್ಲಾ ಜೇನುತುಪ್ಪವನ್ನು ಅವನಿಗೆ ತೋರಿಸಿದನು. ಆದರೆ ಬಘೀರ ಪ್ರಭಾವಿತನಾಗಲಿಲ್ಲ. ಅವಳು ತುಂಬಾ ದೊಡ್ಡ ಚರ್ಚೆಯ ನಂತರ ಮೋಗ್ಲಿ ಕಾಡಿನಲ್ಲಿರುವುದು ತುಂಬಾ ಅಪಾಯಕಾರಿ ಎಂದು ಕರಡಿಯು ಕೊನೆಗೂ ಒಪ್ಪಿಕೊಂಡಿತು ಮತ್ತು ನಾಳೆ ಬೆಳಿಗ್ಗೆ ಆಗುತ್ತಿದ್ದಂತೆ ಮೋಗ್ಲಿಯನ್ನು ವಾಪಸ್ ಕರೆದುಕೊಂಡು ಹೋಗುವುದಾಗಿ ಬಘೀರ ನಿರ್ಧರಿಸುತ್ತಾನೆ. ಆ ರಾತ್ರಿ ಆನೆಗಳ ಜೋರಾದ ಕೀಳು ಧ್ವನಿಯಿಂದ ಇಡೀ ಕಕಾಡು ಮೊಳಗಿತು. ಮೋಗ್ಲಿ ಆ ಧ್ವನಿಯನ್ನು ಹಿಂಬಾಲಿಸುತ್ತಾನೆ ಮತ್ತು ಒಂದು ಆನೆ ಮರಿ ಆಳವಾದ ಗುಂಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದನ್ನು ನೋಡುತ್ತಾನೆ. ಅದು ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಅದರ ಕುಟುಂಬ ಅಸಹಾಯಕವಾಗಿ ಅವನು ತಕ್ಷಣ ಗುಹೆಯೊಳಗೆ ಓಡುತ್ತಾನೆ ಮತ್ತು ತನ್ನ ಕೈಯಿಂದ ಮಾಡಿದ ಬಳ್ಳಿಗಳನ್ನು ತೆಗೆದುಕೊಂಡು ಹಿಂತಿರುಗುತ್ತಾನೆ. ಇಡೀ ರಾತ್ರಿ ಶ್ರಮಪಟ್ಟು ಅವನು ಸೂರ್ಯೋದಯವಾಗುವ ಮೊದಲು ಆ ಮಗುವನ್ನು ಸುರಕ್ಷಿತವಾಗಿ ಹೊರತೆಗೆಯುತ್ತಾನೆ. ಕರಡಿ ಮತ್ತು ಪ್ಯಾಂಥರ್ ಹುಡುಗನ ಧೈರ್ಯವನ್ನು ನೋಡುತ್ತವೆ. ಮೋಗ್ಲಿಯನ್ನು ಉಳಿಸಿಕೊಳ್ಳಲು ಕರಡಿ ಬೇಡಿಕೊಳ್ಳಲು ಪ್ರಾರಂಭಿಸುತ್ತದೆ. ಆದರೆ ಬಘೀರ ಒಂದು ಭಯಾನಕ ಸತ್ಯ. ಶೇರ್ ಖಾನ್ ಒಬ್ಬ ನರಭಕ್ಷಕ ಹುಲಿ ಈ ಹುಡುಗನನ್ನು ಬೇಟೆಯಾಡುತ್ತಿದ್ದಾನೆ. ಅವನು ಈಗಾಗಲೇ ತೋಡಗರ ರಾಜನನ್ನು ಕೊಂದಿದ್ದಾನೆ. ಯಾರು ಮೊದಲು ಮೋಗ್ಲಿಯನ್ನು ರಕ್ಷಿಸಿದ್ದನೋ ಅವನ ಪ್ರಾಣ ಉಳಿಸಲು ಅವರು ಅವನನ್ನು ದೂರ ಕಳುಹಿಸಲೇ. ಕರಡಿಗೆ ಕಷ್ಟದ ಕೆಲಸ ಕೊಡ್ತಾನೆ. ಹುಡುಗನ ಮನಸ್ಸನ್ನು ನೋಯಿಸಿ ದುಃಖವಿಲ್ಲದೆ ಹೋಗುವಂತೆ ಮಾಡಬೇಕು. ಮೋಗ್ಲಿಯ ಕಣ್ಣುಗಳಲ್ಲಿ ನೋಡಿ ಸುಳ್ಳು ಹೇಳ್ತಾನೆ. ಮೋಗ್ಲಿ ಅವನ ಸ್ನೇಹಿತನಾಗಿರಲಿಲ್ಲ, ಜೇನುತುಪ್ಪ ತರಲು ಬಳಸಿಕೊಂಡಿದ್ದನು. ಮೋಗ್ಲಿಯ ಮನಸ್ಸು ಮುರಿಯಿತು. ನೋವಿನಿಂದ ತಪ್ಪಿಸಿಕೊಳ್ಳಲು ಎತ್ತರದ ಮರ ಹತ್ತಿದನು. ಆಗಲೇ ಒಂದು ತುಂಟ ಕೋತಿ ಬಂದು ಅವನನ್ನು ಕಾಡಲು ಪ್ರಾರಂಭಿಸುತ್ತದೆ. ಹುಡುಗ ಆ ಪ್ರಾಣಿಯನ್ನು ಓಡಿಸಲು ಪ್ರಯತ್ನಿಸುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಕಪ್ಪು ಉಗುರುಗಳಿರುವ ಕೈಗಳು ಕೆಳಗೆ ಬಂದು ಅವನನ್ನು ಕತ್ತಲೆಯಲ್ಲಿ ಎಳೆದುಕೊಂಡು ಹೋಗುತ್ತವೆ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.